Okay, let's go. ಹೇ ಹಾಯ್ ಹಲೋ ಗಾಯ್ಸ್, ನಾನು ನಿಮ್ಮ ಯುಕ್ತ ದ ಡೈಲಿ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಕ್ಚುಲಿ ಇವಾಗ ಬಂದು ಟೈಮ್ 5 ಗಂಟೆ. ಸೊ ನಾನು ಡೈಲಿ ರೊಟೀನ್ ಬಂದು ಜಿಮ್ ವರ್ಕೌಟ್ ಮಾಡೋದು. ಸೊ ಲೆಟ್ಸ್ ಗೋ. ವಿಷಯ ಏನಂತಂದರೆ, ಆ್ಯಕ್ಚುಲಿ ಇವತ್ತು ಜಿಮ್ ನಾನೇ ಓಪನ್ ಮಾಡಿದೆ. ಮಾಸ್ಟ್ರಿಗೆ ಯಾಕೋ ಸ್ವಲ್ಪ ಮೈ ಹುಷಾರಿಲ್ಲ ಅಂತೆ. ಸೊ When I was a child, everyone treated me bad. ಫುಲ್ ಸುಸ್ತಾಯ್ತು ಗುರು. ಆ್ಯಕ್ಚುಲಿ ಫ್ರೈಡೇ ನಮ್ಮ ಶಾಪ್ ರಜೆ ಇರುತ್ತೆ. ಸೊ ಮಾಡೋಕ್ಕೆ ಕೆಲಸ ಇಲ್ಲ. ತೋಟಕ್ಕಾರು ಹೋಗಿದ್ದು ಬರೋಣ ಅಂತ ತೋಟದ ಕಡೆ ಹೋಗ್ತಾ ಇದ್ದೆ. ಸಿ ಯು ದೇರ್ ಗೈಸ್. ಆ್ಯಕ್ಚುಲಿ BR ಹತ್ರನೇ ಒಂದು ತೋಟ ಇರೋದು. ಅಲ್ಲಿಂದ ಮನೆಯಿಂದ ತೋಟಕ್ಕೆ 6 ಕಿಲೋಮೀಟರ್ಸ್ ಆಗುತ್ತೆ. 10 to 15 ಮಿನಿಟ್ಸ್ ಬೇಕಾಗುತ್ತೆ. ನಮ್ಮ ರೋಡ್ ಮಾತ್ರ ಎಷ್ಟು ಅಲ್ಟಿಮೇಟ್ ಆಗಿದೆ ಗೊತ್ತಾ ನೋಡಿ. ಒಳ್ಳೆ ಫೋಟೋಶೂಟ್ಗಳಾಗುತ್ತೆ, ಇಲ್ಲಿ ನಡೆಯುತ್ತೆ. ಅಷ್ಟು ತೋಟದ ಬಂದ್ವಿ. ಬನ್ನಿ ನಮ್ಮದು ಮನೆ ತೋರಿಸ್ತೀನಿ. Make some peace, let yourself be. ಗೈಸ್, ಇದೇ ನಮ್ಮ ಮನೆ. ಎಲ್ಲ ಅಡಿಕೆ. ಹಾಯ್ ಗೈಸ್. ಆ್ಯಕ್ಚುಲಿ ನಮ್ಮ ತೋಟದಲ್ಲಿ ಬಂದು 4 ಮೇಯ್ನ್ ಫಸಲಿದೆ. ಒಂದು ಕಾಫಿ ಮತ್ತು ಪೆಪ್ಪರ್, ಹಾಗೆ ಅಡಿಕೆ ಇದೆ, ಹಾಗೆ ಸೇಬಿದೆ. ತೋರಿಸ್ತೀನಿ ಬನ್ನಿ. ಎಲ್ಲ ಅಡಿಕೆ. ನನ್ನ ಜೊತೆ ನನ್ನ ಶಿಷ್ಯ ಒಬ್ಬ ಬಂದಿದ್ದಾನೆ, ಕೌಶಿಕ್ ಅಂತ. ಅಲ್ಲ ಏನು ಬ್ರೋ? ಹರ್ಷ ಅಂತ ಹೆಸರು. ಸ್ವಲ್ಪ ಕೂದಲು ನೋಡಿದ್ರೆ ಹೆಂಗೆ ಕಾಣಿಸ್ತಾನೆ, ಬಟ್ ಆ ಥರ ಏನಿಲ್ಲ, ಒಳ್ಳೆ ಹುಡುಗನೆ. ಏನಪ್ಪ ಇದು ಅಡಿಕೆಗಳೇ ಇಲ್ಲ, ಅಡಿಕೆ ತೋರಿಸ್ತಾ ಇದ್ದಾನೆ ಅಂತೀವಿ. ಆಲ್ಮೋಸ್ಟ್ ಅಡಿಕೆ ಲಾಸ್ಟ್ ಮಂತಲ್ಲೆಲ್ಲ ಕಟಿಂಗ್ ಆಗಿದೆ. ಸೊ ಎಂಟಿ ಇದೆ ಅಷ್ಟೆ. ಇಲ್ಲಿ ಪಪ್ಪಾಯ ಗಿಡ ಕೂಡ ಇದೆ, ಇಲ್ಲಿ ಮಧ್ಯೆ ಹಾಕಿದ್ದೀವಿ. ಹಾಗೆ ಇಲ್ಲಿ ಅಡಿಕೆ ಮತ್ತು ಕಾಫಿ ಕೂಡ ಇದೆ. ಇದು ಇವಾಗ ರಿಬಿಲ್ಟ್ ಮಾಡಿರೋದು. ಮಳವಳ್ಳಿಗೆ ಹೋಗೋಣ ಬಾ ಅಪ್ಪಾಜಿ ಅಂತಂದ್ಬಿಟ್ಟು. ಏನಕ್ಲ ಅಂತಂದರೆ ಮೀನು ತಿನ್ನಬೇಕು ನಡಿ ಅಂತಂತವನೆ. ಇದಕ್ಕೇನು ಹೇಳ್ತೀರಾ? ನೋಡಿ, ಅವನಿಗೊಂದು ನನಗೊಂದು. ಶಿಷ್ಯನ ಮೂಗಲ್ಲಿ ನೀರು.